ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಇನ್ನೊಂದು ಹೊಸ ರುಚಿನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಅದೇ ಟೊಮ್ಯಾಟೊ ರಸಮ್ ಅಥವಾ ಟೊಮ್ಯಾಟೊ ಸಾರು ಕೂಡ ಕರೀತಾರೆ. ಇದು ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವೆಲ್ಲ ಇಷ್ಟಪಟ್ಟೇ ಪಡ್ತೀರಾ. ಸೊ ಒಂದು ಸಾರಿ ಟ್ರೈ ಮಾಡಿ, ನೀವೇ ಮತ್ತೆ ಮತ್ತೆ ಮಾಡಿಕೊಂಡು ತಿಂತೀರಾ. ಸೊ ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. ಮೊದಲಿಗೆ ನಾನು ಟೊಮ್ಯಾಟೋನ ತೊಗೊಂಡು ಅದನ್ನು ಸ್ವಲ್ಪ ದಪ್ಪದಾಗಿ ಹೆಚ್ಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ 2-3 ಚಮಚ ಸಾಂಬಾರು ಪುಡಿ, ನೀವು ಎಷ್ಟು ಟೊಮ್ಯಾಟೊ ತೊಗೊಂಡಿರ್ತೀರ ಆ ಅಳತೆ ನೋಡಿ ಸಾಂಬಾರು ಪುಡಿ. ನಾನಿಲ್ಲಿ ಒಂದು 6-7 ಟೊಮ್ಯಾಟೊ ತೊಗೊಂಡಿದ್ದೆ. ಸೊ 2 ದೊಡ್ಡ ಚಮಚ ಸಾಂಬಾರು ಪುಡಿನ ತೊಗೊಳ್ತಾ ಇದ್ದೀನಿ. ಜೊತೆಗೆ ನೀರು ಹಾಕದೆ ಇದನ್ನು ರುಬ್ಕೊಳ್ತಾ ಇದ್ದೀನಿ, ಯಾಕಂದರೆ ಟೊಮ್ಯಾಟೊನಲ್ಲಿರೋ ನೀರಿನ ಅಂಶ ಅಲ್ಲೇ ಬಿಡುತ್ತೆ ಅಂತ. ಸೊ ರುಬ್ಕೊಂಡಾಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕಿದ ನಂತರ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ. ಸೊ ಎಣ್ಣೆ ಹಾಕಿದ ಮೇಲೆ ನಾನು ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ಟೊಮ್ಯಾಟೊ ಸಾಂಬಾರು ಪುಡಿ ರುಬ್ಬಿಟ್ಕೊಂಡಿದ್ದ ಮಿಶ್ರಣನ ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀರು ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇದನ್ನು ಕುದಿಯೋದಕ್ಕೆ ಬಿಡೋಣ. ಈಗ ಸಾಂಬಾರು ಅಥವಾ ರಸಮ್ ಕುದಿಯೋದಕ್ಕೆ ಶುರುವಾಗಿದೆ. ಅದು ಕುದಿ ಬರ್ತಾ ಇದ್ದ ಹಾಗೇ ನಾವು ಇದಕ್ಕೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ನಾನಿವಾಗ ಸೇರಿಸ್ಕೊಳ್ತೀನಿ. ಸೊ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೊಮ್ಯಾಟೊ ರಸಮ್ ರೆಡಿ.